ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಟಿವಿಯ ಮುಖಾಂತರ ನಿರೀಕ್ಷೆಯ ವಾಕ್ಯದಲ್ಲಿ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಅತಿ ಸಂತೋಷವುಳ್ಳವಳಾಗಿದ್ದೇನೆ ಪ್ರಿಯರೇ. ದೇವರು ಒಳ್ಳೆಯವನು, ಆತನು ನಮ್ಮ ಜೀವಿತವನ್ನು ನಿತ್ಯವೂ ಆಶೀರ್ವಾದದಿಂದ ನಡೆಸುವಂಥ ದೇವರು ಆತನಾಗಿದ್ದಾನೆ. ಈ ದಿವಸ ನಾವು ವಾಕ್ಯವನ್ನು ನೋಡಬೇಕಾದರೆ ಕೀರ್ತನೆ 90ನೇ ಅಧ್ಯಾಯ 17ನೇ ವಚನ. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು. ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು ಎಂಬುದಾಗಿ. ನಮಗೆಲ್ಲ ನಮ್ಮ ಕೆಲಸದಲ್ಲಿ ಸಫಲತೆ ಬೇಕು. ನಮ್ಮ ಕೆಲಸವನ್ನು ಗುರುತಿಸಬೇಕು. ನಮ್ಮ ಕೆಲಸ ಉತ್ಪನ್ನವಾದಂಥ ಕೆಲಸವಾಗಿರಬೇಕು. ಅದು ಆಶೀರ್ವಾದ ತರುವಂತಕ್ಕಂಥ ಕೆಲಸವಾಗಿರಬೇಕು ಎಂಬುದಾಗಿ ನಾವು ದಿನ ಆಸೆ ಪಡುವವರಾಗಿರ್ತೇವೆ. ಎದ್ದಿದ ತಕ್ಷಣವೇ ನಾವು ದೇವರೇ ನಮ್ಮ ಕೆಲಸಗಳನ್ನು ಆಶೀರ್ವದಿಸು, ನಮ್ಮ ಕೈಗಳನ್ನು ಆಶೀರ್ವದಿಸು ಎಂಬುದಾಗಿ ನಾವು ಅನೇಕ ವರ್ತಿ ನಾವು ಪ್ರಾರ್ಥನೆ ಮಾಡ್ತೇವೆ ಪ್ರಿಯರೇ. ನಮ್ಮ ಒಂದು ಆದಾಯದಿಂದ ನಮ್ಮ ಕುಟುಂಬದಲ್ಲಿ ಆಶೀರ್ವಾದವಿರಬೇಕು, ನಮ್ಮ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದವಿರಬೇಕು, ನಮ್ಮ ನಿಧಿ ನಿಕ್ಷೇಪಗಳಲ್ಲಿ ಆಶೀರ್ವಾದವಿರಬೇಕು ಎಂಬುದಾಗಿ ನಾವು ಆಸೆ ಪಡ್ತೇವೆ. ಅದೇ ದೇವರ ಒಂದು ಆಸೆಯೂ ಆಗಿದೆ ಪ್ರಿಯರೇ. ನನ್ನ ಮಕ್ಕಳು ಯಾವಾಗಲೂ ಆಶೀರ್ವಾದದಿಂದ ತುಂಬಿರಬೇಕು. ಅವರು ಕೈ ಚಾಚದೆ ಲೋಕದ ಜನರ ಜೊತೆ ಅಥವಾ ಲೋಕದ ಕಾರ್ಯಗಳಲ್ಲಿ ಅವರು ಕೈ ಚಾಚದೆ ನಿತ್ಯವೂ ನನ್ನನ್ನೇ ದೃಷ್ಟಿಸಬೇಕು ಎಂಬುದಾಗಿ ಕರ್ತನ ಒಂದು ಚಿತ್ತವಾಗಿದೆ. ಆತನು ಯಾವಾಗಲೂ ಆಶೀರ್ವದಿಸುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ಯೆಹೋವನ ಆಶೀರ್ವಾದವು ಅದು ಭಾಗ್ಯದಾಯಕವಾದುದು, ಅದು ವ್ಯಸನವನ್ನು ಸೇರಿಸುವುದಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ನಮ್ಮ ಕೈ ಪ್ರಯಾಸಗಳು ಆಶೀರ್ವಾದವಾಗಿರಬೇಕಾದ್ರೆ ನಾವು ಆತನ ಪ್ರಸನ್ನತೆಯನ್ನು ಹುಡುಕುವವರಾಗಿರಬೇಕು ಪ್ರಿಯರೇ. ಆತನ ಪ್ರಸನ್ನತೆಯನ್ನು ಹುಡುಕಬೇಕಾದ್ರೆ ನಮ್ಮ ಜೀವಿತವೇ ಒಂದು ಆಶೀರ್ವಾದವಾಗಿರ್ತದೆ. ನಮ್ಮ ಜೀವಿತವೇ ಇತರರಿಗೂ ನಮಗೂ ನಮ್ಮ ಕುಟುಂಬಕ್ಕೂ ಅದು ಫಲಭರಿತವಾದಂಥ ಒಂದು ಜೀವಿತವಾಗ್ತದೆ ಪ್ರಿಯರೇ. ನಿತ್ಯವೂ ಬೆಳಗ್ಗೆ ಎದ್ದಿದ ತಕ್ಷಣವೇ ನಾವು ಸ್ವಾಮಿಯನ್ನು ಹುಡುಕಬೇಕು. ನನ್ನ ಕಣ್ಣುಗಳು ನನ್ನ ಕೆಲಸವನ್ನು ನೋಡಲಿಕ್ಕೆ ಮುಂಚೆ ನನ್ನ ದೇವರನ್ನು ಹುಡುಕಬೇಕು. ಯಾಕೆಂದರೆ ಆತನ ಒಂದು ಸಮಕ್ಷಮದಲ್ಲಿ, ಆತನ ಒಂದು ಪ್ರಸನ್ನತೆಯಲ್ಲಿ ಪರಿಪೂರ್ಣವಾದ ಬಿಡುಗಡೆ ಇದೆ, ನಿತ್ಯ ಸೌಭಾಗ್ಯವಿದೆ, ನಿತ್ಯ ಆಶೀರ್ವಾದ ಯಾವಾಗಲೂ ಇರುವಂಥದ್ದಾಗಿದೆ ಪ್ರಿಯರೇ. ಕೀರ್ತನೆ 16ನೇ ಅಧ್ಯಾಯ 11ನೇ ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ ಎಂಬುದಾಗಿ. ನಾವು ತರುವಂತಕ್ಕಂಥ ಆದಾಯ, ನಾವು ತರುವಂತಕ್ಕಂಥ ಒಂದು ಹಣವಾಗಲಿ ಏನೇ ಆಗಲಿ ಅದು ಆಶೀರ್ವಾದವಾಗಿರಬೇಕಾದ್ರೆ, ಅದು ಸಂತೋಷಕರವಾಗಿರಬೇಕಾದ್ರೆ ಆತನ ಒಂದು ಸನ್ನಿಧಾನ, ಆತನ ಒಂದು ಪ್ರಸನ್ನತೆಯನ್ನು ಹುಡುಕುವಂಥದ್ದು ಬಹುಮುಖ್ಯ ಪ್ರಿಯರೇ. ನಾವು ದೇವರ ಸಮಕ್ಷಮದಲ್ಲಿ ದೇವರ ಪ್ರಸನ್ನತೆಯನ್ನು ಹುಡುಕಬೇಕಾದ್ರೆ ನಮ್ಮ ಕೈಗಳು ಆಶೀರ್ವಾದವಾಗಿರ್ತದೆ. ಅದಕ್ಕೆ ಹೇಳೋದು, ನಾವು ಕೈ ಹಾಕುವಂತಕ್ಕಂಥ ಕೆಲಸವನ್ನು ಸಫಲಪಡಿಸು ಎಂಬುದಾಗಿ ನಾವು ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ನಮ್ಮಲ್ಲಿ 10 ರೂಪಾಯಿ ತಂದ್ರೂ ಸರಿ, 1000 ರೂಪಾಯಿ ತಂದ್ರೂ ಸರಿ, ಅಥವಾ 10 ಲಕ್ಷ ತಂದ್ರೂ ಸರಿ, ಆಶೀರ್ವಾದದಾಯಕನು ಅದರಲ್ಲಿದ್ದರೆ ಮಾತ್ರ ನಮ್ಮ ಜೀವಿತವು ಆಶೀರ್ವಾದವಾಗ್ತದೆ. ಅದು ಸಂತೋಷದಿಂದ ತುಂಬುವಂಥದ್ದಾಗಿದೆ. ಅದು ಯಾವಾಗ ಆಗ್ತದೆ ಅಂದರೆ, ಯಾವಾಗ ನಾವು ಸ್ವಾಮಿಯ ಸಮಕ್ಷಮದಲ್ಲಿ ಕರ್ತನ ಒಂದು ಪ್ರಸನ್ನತೆಯನ್ನು ಬಯಸ್ತೇವಲ್ಲ, ಕರ್ತನ ಒಂದು ಸಮಕ್ಷಮದಲ್ಲಿ ನಾವು ಹೋಗಿ ಕೂತು, ದೇವರೇ ನಮ್ಮ ಕೈ ಪ್ರಯಾಸಗಳನ್ನು ಆಶೀರ್ವದಿಸು, ಈ ದಿವಸ ನನ್ನ ಹಣ ಇಷ್ಟಿದೆ ಸ್ವಾಮಿ, ನನ್ನ ಒಂದು ಆದಾಯ ಇಷ್ಟಿದೆ, ಇದನ್ನು ಆಶೀರ್ವಾದವಾಗಿ ಮಾರ್ಪಡಿಸು ಎಂಬುದಾಗಿ ನಾವು ಕೇಳಬೇಕಾದ್ರೆ ಅದು ನಮಗೆ ಸಂತೋಷವನ್ನು ಕೊಡುವಂಥದ್ದಾಗಿದೆ. ಕೊರತೆ ಇಲ್ಲದಂತೆ ದೇವರು ಅದನ್ನು ಮಾರ್ಪಡಿಸುವಂಥ ದೇವರು ಆತನಾಗಿದ್ದಾನೆ. ನಾವು ಹೇಳಬೇಕು, ದೇವರೇ ನನ್ನ ಹತ್ರ ಇಷ್ಟೇ ಇದೆ, ಆದರೆ ಎಲ್ಲವನ್ನು ಕೊಡುವಂಥ ದೇವರು ನೀನು, ನಿನ್ನನ್ನೇ ನಾನು ನೋಡ್ತೇನೆ ಸ್ವಾಮಿ, ಅದನ್ನು ನೀನು ಅಭಿವೃದ್ಧಿ ಪಡಿಸಲಿಕ್ಕೆ ಶಕ್ತಿಯುಳ್ಳ ದೇವರು ಎಂಬುದಾಗಿ ನಮಗಿರುವಂತಕ್ಕಂಥ ಸ್ವಲ್ಪ ಆದಾಯದಲ್ಲಿ ನಾವು ಸ್ವಾಮಿಗೆ ಕೊಡುವಂತಕ್ಕಂಥ ಘನವನ್ನು ಕೊಟ್ಟು, ನಾವು ಸ್ವಾಮಿಗೆ ಕೊಡುವಂತಕ್ಕಂಥ ಕಾರ್ಯಗಳನ್ನು ಕೊಟ್ಟು, ಸ್ವಾಮಿಗೆ ಏನೇನು ಕೊಡಬೇಕು ಅದನ್ನು ಸಲ್ಲಿಸಬೇಕಾದ್ರೆ ದೇವರು ನಮ್ಮ ಜೀವಿತವನ್ನು ಆಶೀರ್ವದಿಸುವಂಥ ದೇವರು ಆತನಾಗಿದ್ದಾನೆ. ಮೊದಲನೇದಾಗಿ ಸ್ವಾಮಿಯ ಒಂದು ಸಮಕ್ಷಮದಲ್ಲಿ ಕೂರುವಂಥದ್ದು, ಎರಡನೇದಾಗಿ ನಮಗೆ ಕೊಡುವಂಥದ್ದನ್ನು ಮೊದಲನೇ ಒಂದು ಫಲವನ್ನು ಸ್ವಾಮಿಗೆ ಕೊಡಬೇಕಾದ್ರೆ ಆ ಆಶೀರ್ವಾದ ನಿತ್ಯವೂ ನೆಲೆಯಾಗಿರ್ತದೆ ಪ್ರಿಯರೇ. ನಾವು ಅನೇಕ ಬಾರಿ ನಮಗೆ ಇರುವಂತಕ್ಕಂಥ ಒಂದು ಆದಾಯವನ್ನು ನಾವು ಅನೇಕ ಬಾರಿ ನಾವು ಆಸ್ಪತ್ರೆಗೆ ಚೆಲ್ತೇವೆ, ಮತ್ತು ಅನೇಕ ಒಂದು ಲಾಸ್ಗಳನ್ನು ಕಾಣ್ತೇವೆ. ಯಾಕೆ? ದೇವರ ಸನ್ನಿಧಾನದಲ್ಲಿ ನಾವು ತರೋದಿಲ್ಲ. ನಾವು ದೇವರ ಸನ್ನಿಧಾನದಲ್ಲಿ ತರಬೇಕಾದ್ರೆ ಅದನ್ನು ದೇವರು ಆಶೀರ್ವದಿಸುವಂಥ ದೇವರು ಆತನಾಗಿದ್ದಾನೆ. ಒಂದು ತಿಂಗಳು ಇಡೀ ಆತನ ನಡೆಸಲಿಕ್ಕೆ ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ದೇವರೇ, ಅಪ್ಪ, ನಮ್ಮ ಕೈಗಳಲ್ಲಿ ಆಶೀರ್ವಾದ ನೆಲೆಯಾಗಿರಲಿ ಸ್ವಾಮಿ. ನಾವು
ತರುವಂತಕ್ಕಂಥ ಅಪ್ಪ ಯೇಸುವೆ ಆದಾಯವು ಅದು ಅಭಿವೃದ್ಧಿ ಆಗಲಿ ಸ್ವಾಮಿ. ಈ ದಿವಸ ನಾನು ಕೇಳ್ತೇನೆ ಸ್ವಾಮಿ, ಯಾರ್ಯಾರು ಅಪ್ಪ ಯೇಸುವೆ ನನಗೆ ತರುವಂತಕ್ಕಂಥ ಹಣ ಸಾಲ್ತಾ ಇಲ್ಲ, ನನ್ನ ಕೆಲಸದ ಒಂದು ಆದಾಯ ಸಾಲ್ತಿಲ್ಲ ಎಂಬುದಾಗಿ ಯಾರ್ಯಾರು ನಿನ್ನ ಸನ್ನಿಧಾನದಲ್ಲಿ ಮೊರೆ ಇಡ್ತಾ ಇದ್ದಾರೋ, ಯಾರ್ಯಾರಿಗೆ ದೇವರೇ ನನಗೆ ಕೊರತೆ ಇದೆ ಎಂಬುದಾಗಿ ಕಣ್ಣೀರಾಗ್ತಾ ಇದ್ದಾರೋ ಸ್ವಾಮಿ, ಅವರ ಜೀವಿತವನ್ನು ಆಶೀರ್ವದಿಸಿ ಕೊಡು ಸ್ವಾಮಿ. ಸಂತೋಷದಿಂದ ತುಂಬಿಸು ಸ್ವಾಮಿ. ಅವರ ಆದಾಯವನ್ನು ಕರ್ತನೆ ಅಪ್ಪ ನೀನು ಅಭಿವೃದ್ಧಿಗೊಳಿಸಿಕೊಡು ಕರ್ತನೆ. ಆಶೀರ್ವಾದದಾಯಕನು ಅವರಲ್ಲಿ ತಂಗಲಿ, ಅವರ ಕೆಲಸದಲ್ಲಿ ತಂಗಲಿ ಸ್ವಾಮಿ, ಅವರ ಮನೆಯಲ್ಲಿ ತಂಗಲಿ ಸ್ವಾಮಿ. ಯೇಸುವೆ ನಿನ್ನಲ್ಲಿ ಕೇಳ್ತೇವೆ ಸ್ವಾಮಿ, ಕೊರತೆಗಳನ್ನು ಹೊರತೆಯಾಗಿ ಮಾರ್ಪಡಿಸುವ ದೇವರು ನೀನು ಕರ್ತನೆ. ದೇವರೇ ಅಪ್ಪ ಯೇಸುವೆ, ನೀವು ಅಪ್ಪ ಗಾಳಿಯನ್ನು ನೋಡೋದಿಲ್ಲ, ಮಳೆಯನ್ನು ನೋಡೋದಿಲ್ಲ, ಹಳ್ಳವನ್ನು ಡಿಗ್ ಮಾಡ್ರಿ ಎಂಬುದಾಗಿ ಕೇಳಿದಿಲ್ಲ ಸ್ವಾಮಿ. ದೇವರೇ ಅದನ್ನು ನೀನು ಆದಾಯ ಪಡಿಸಿಕೊಡು ಕರ್ತನೆ, ಅಭಿವೃದ್ಧಿ ಪಡಿಸಿಕೊಡು ಸ್ವಾಮಿ. ಕೃಪೆ ಮಾಡು ಸ್ವಾಮಿ. ನಿನ್ನ ಆತ್ಮನಿಂದ ಒಬ್ಬೊಬ್ಬರನ್ನು ತುಂಬಿಸಿಕೊಡು ಸ್ವಾಮಿ. ಎಲ್ಲ ಒಂದು ಅಸಹಾಯಕ ಸ್ಥಿತಿಯು ಮಾರ್ಪಡಲಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಕರ್ತನೆ ಎಲ್ಲ ಆದಾಯವು ಕರ್ತನೆ ಯೇಸುವಿನ ಹೆಸರಿನಲ್ಲಿ ಅಭಿವೃದ್ಧಿ ಹೊಂದಲಿ. ಆಶೀರ್ವಾದದಾಯಕನು ಅಪ್ಪ ಈ ದಿವಸ ಅವರ ಜೀವಿತದಲ್ಲಿ ಆಶೀರ್ವಾದವನ್ನು ತುಂಬಿಸಲಿ ಎಂಬುದಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್ ಆಮೇನ್.